ಆಗ್ತಾ ಇದೆ. ಈ ರೀತಿಯ ಆಟವನ್ನು ಮುಂದುವರಿಸಿದ್ರು ಸಹ ಫೈಟಿಂಗ್ ಟೋಟಲ್ ಕಲೆ ಆಗ್ತದೆ ಸ್ಪಿರಿಚುವಲ್ ವಾರಿಯರ್ಸ್ ತಂಡ. ಎರಡು ತಂಡಗಳಿಗೂ ಸಹ ಮಾಡು ಇಲ್ಲದೆ ಮಡಿ ಪಂದ್ಯ, ಗೆಲ್ಲಲೇಬೇಕಾದ ಅನಿವಾರ್ಯತೆ ಅಲ್ಲ. ಗೆದ್ದರೆ ಮಾತ್ರ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತದೆ, ಸೋತರೆ ಟೂರ್ನಿಯಿಂದ ನಿರ್ಗಮಿಸಬೇಕಾಗ್ತದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಕಂಡುಕೊಳ್ತಾ ಇದೆ. ಫೈನ್ ಲೆಗ್ ನ ಫೀಲ್ಡರ್ ಪಾಯಿಂಟ್ ಅತ್ತ, ಪಾಯಿಂಟ್ ನ ಫೀಲ್ಡರ್ ಫೈನ್ ಲೆಗ್ ಅತ್ತ. ಬದಲಾವಣೆ ಜಗದ ನಿಯಮ. ತಡ ಒಟ್ಟು ಮೊತ್ತ 13. ಕೊನೆಯ 3 ಎಸೆತಗಳು ಬಾಕಿ ಹಿಡಿತಾ ಇದೆ. ಕೆಳಮಟ್ಟದ ಚೆಂಡು ಕೆಳಮಟ್ಟದಲ್ಲಿ ಹಾದಿ ಹೋಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಎಸೆತ, ಡಾಟೆಡ್ ಡೆಲಿವರಿ. ಲಾಸ್ಟ್ 2 balls ರಿಮೈನಿಂಗ್ ಆಫ್ ದಿ ಸೆಕೆಂಡ್ ಓವರ್. ತಡ ಒಟ್ಟು ಮೊತ್ತ 13. ಮತ್ತೊಂದು ಡಾಟೆಡ್ ಡೆಲಿವರಿ, ಚುಕ್ಕಿ ಎಸೆತ. ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಅಪ್ಪು. ಮೊದಲ ಚೆಂಡಿನಲ್ಲಿ ಬೈ ಮುಖಾಂತರ ಬೌಂಡ್ರಿ ಆಗಿತ್ತು. ತದನಂತರ 2 ಒಂಟಿ ಓಟಗಳು, ತದನಂತರ 2 ಚುಕ್ಕಿ ಎಸೆತಗಳು. ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ. ಸಮಯದಿಂದ ಸಮಯಕ್ಕೆ ಸ್ವಲ್ಪ ಫೀಲ್ಡರ್ಗಳು ಸಹ ಚೇಂಜ್ ಆಗ್ತಾ ಇದ್ದಾರೆ. ಈ ಪಂದ್ಯಾಟ ಮುಗಿಯೋದ್ರಲ್ಲಿ ಫೀಲ್ಡರ್ಗಳು ಸಹ 1 ರಿಂದ 2 kgಗಳು ಇಳಿಬಹುದೇನೋ. ಕ್ಯಾಚ್ ಪಡೆಯುವ ಪ್ರಯತ್ನ, ಈ ನಡುವೆ ರಿಲೇ ಕ್ಯಾಚ್ ಅಂತ ಹೇಳ್ಬೋದು. ಥರ್ಡ್ ಮ್ಯಾನ್ ವಿಭಾಗದ ಕ್ಷೇತ್ರ ಪಾಲಕರು ಕೀಪರ್ಗೆ ಕ್ಯಾಚ್ ನೀಡ್ತಾ ಇದ್ದಾರೆ. ಕ್ಯಾಚ್ ಪಡೆಯುವ ಆತ್ರದಲ್ಲಿ ಸ್ವಲ್ಪ ಥರ್ಡ್ ಮ್ಯಾನ್ ಕ್ಷೇತ್ರ ಪಾಲಕರು ಎಡವಟ್ಟು ಪಡ್ಕೊಂಡಿದ್ರು. ಆದ್ರೆ ಸಹ ಉತ್ತಮವಾದ ಬ್ಯಾಕಪ್ ಮಾಡ್ತಾ ಇದ್ದಾರೆ ಗೂಟ ರಕ್ಷಕರು. ಪ್ರೆಸೆಂಟ್ ಆಫ್ ಮೈಂಡ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ರಿಟರ್ನ್ ಕ್ಯಾಚ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ಡೇಂಜರಸ್ ಆಟಗಾರ ಪ್ರತೀಕ್ ಬ್ಯಾಕ್ ಟು ಪೆವಿಲಿಯನ್. 13-2. ಹೊಸ ದಾಂಡಿಗ ಚೈತಾನ್ ಅಂಕಣ ಒಳಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಓವರ್ ಎಸೆತಗಾರಿಕೆಯಲ್ಲಿ ಲೋಕಿಯನ್ನು ಪರಿಚಯ ಮಾಡಿಕೊಡ್ತಾ ಇದೆ ಹೊಸ ದಾಂಡಿಗ ಚೈತಾನ್. ನೋ ಸ್ಟ್ರೈಕರ್ ಅಲ್ಲಿ ಎಸೆತಗಾರಿಕೆಯಲ್ಲಿ ಮೂರನೇ ಓವರ್ ಎಸೆಯಲು ಲೋಕಿ ಯುವ ಎಸೆತಗಾರಿಕೆ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡ ಒಟ್ಟು ಮೊತ್ತ 13. ಮೂರನೇ ಓವರ್ ಚಾಲ್ತಿಯಲ್ಲಿ. ಜಾನ್ ಮೈ ಆಟವನ್ನು ತೋರ್ಪಡಿಸಿದ್ದು ರನ್ ಗಳಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಲು ಚುರುಕಿನ ಶತರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ ಅಭಿ. ಪಾಯಿಂಟ್ ವಿಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಚುಕ್ಕಿ ಎಸೆತ. ಗುಡ್ ರಕ್ಷಣೆ ವೈಫಲ್ಯ ಕಂಡುಕೊಂಡ್ರು. 1+ ಬೌಂಡ್ರಿ, ವೈಡ್ ಪ್ಲಸ್ ಬೌಂಡ್ರಿ. 5 ಓಟಗಳ ಸೇರ್ಪಡೆ ಕಂಡುಕೊಳ್ತಾರೆ. ಅದೃಷ್ಟದ ಆಟದಲ್ಲಿ ಸ್ಪಿರಿಚುವಲ್ ಸ್ಥಳದ ಅದೃಷ್ಟ ಕೈ ಹಿಡಿತಾ ಇದೆ. ಉಚಿತ 5 ಓಟಗಳು ಬಿಟ್ಕೊಟ್ರು. ಅತ್ಯುತ್ತಮವಾದ ಗೂಟ ರಕ್ಷಣೆ ತೋರ್ಪಡಿಸಿದ್ರು. ಕಳೆದ ಓವರ್ ನಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಂಡಿದ್ರು ನೆಹರು. ಇವಾಗ ವೈಡ್ ಬಾಲ್ ನಲ್ಲಿ ಗೂಟ ರಕ್ಷಣೆ ವೈಫಲ್ಯ ಕಂಡುಕೊಂಡು ತಂಡಕ್ಕೆ 5 ರನ್ ಬಿಟ್ಕೊಡ್ತಾ ಇದ್ದಾರೆ. ಉತ್ತಮ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಎರಡನೇ ಚೆಂಡಿನಲ್ಲಿ ವೈಡ್ ಬಾಲ್ ಎಸೆದ್ರು ಸಹ ತದನಂತರ ಮೂರನೇ ಚೆಂಡು ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ. ತಡ ಒಟ್ಟು ಮೊತ್ತ 18.
ಲೋಪುಟಾಗಿ ಬಿದ್ದ ಚೆಂಡು ಅತ್ಯುತ್ತಮವಾದ ಗ್ಯಾಪ್ ಶಾಟ್ ಪರ್ಫೆಕ್ಟ್ ನೆಟ್ ನೇರ ಹೊಡೆತದ ಮುಖಾಂತರ ಭಾನು ಪ್ರಕಾಶ್ ಡೇಂಜರಸ್ ಆಗಿ ಕಾಣ್ತಾ ಇದ್ದಾರೆ. ನಾವು ಮುಂದೆ ಹೇಳಿದಾಗೆ ಹಿರಿಯ ಆಟಗಾರರು ತಮ್ಮ ಅನುಭವವನ್ನು ಉಪಯೋಗಿಸಿಕೊಂಡು ಎಲಿಮಿನೇಟರ್ ಪಂದ್ಯದಲ್ಲಿ ಅತ್ಯುತ್ತಮವಾದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ವೈಯಕ್ತಿಕ 2ನೇ ಬೌಂಡ್ರಿ ಗಳಿಸ್ತಾ ಇದ್ದಾರೆ. ಈ ಬೌಂಡ್ರಿ ಸಾಧಿಸಿದ ಒಟ್ಟು ಮೊತ್ತ 22. 3ನೇ ಓವರ್ ಚಾಲ್ತಿ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವ ಪ್ರಯತ್ನ, ನಿರೀಕ್ಷಿತ ಗ್ಯಾಪ್ ಶಾಟ್ ಬರ್ತಾ ಇಲ್ಲ, ಆದ್ರೂ ಸಹ ಕ್ಷೇತ್ರ ರಕ್ಷಣೆ ವೈಫಲ್ಯ ಕಂಡುಕೊಂಡ್ರು. ಮತ್ತೊಂದು ಬೌಂಡ್ರಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ನಾವು ಮುಂದೆ ಹೇಳಿದಾಗೆ ಈ ಪರಿಸರದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಹಿರಿಯ ಆಟಗಾರರು ಎಲಿಮಿನೇಟರ್ ಪಂದ್ಯದಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಈ ಬೌಂಡ್ರಿ ಮುಖಾಂತರ ತಂಡ ಒಟ್ಟು ಮೊತ್ತ 26. ಭಾನು ಪ್ರಕಾಶ್ ಅವರ ವೈಯಕ್ತಿಕ 13. 7 ಎಸೆತಗಳಲ್ಲಿ 13 ಓಟಗಳನ್ನು ಗಳಿಸಿಕೊಂಡು ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಜಾನ್ ಬ್ಯಾಟ್ ಲೆಗ್ ಗ್ಲಾಸ್ ಮುಖಾಂತರ ಸ್ಕ್ವೇರ್ ಲೆಗ್ ನಲ್ಲಿ ಚೆಂಡು ಸಾಕ್ತಾ ಈ ನಡುವೆ ಮತ್ತೊಂದು ಬೌಂಡ್ರಿ. ಆಟ್ರಿಕ್ ಬೌಂಡ್ರಿಗಳು. ಮೊದಲ ಚೆಂಡಿನಲ್ಲಿ ಮೊದಲ ಬೌಂಡ್ರಿ ನೆಟ್ ನೇರ ಹೊಡೆತದ ಮುಖಾಂತರ ಬೌಂಡ್ರಿ ಗಳಿಸಿದ್ರು. ತದನಂತರ ಶಾರ್ಟ್ ಆಗಿ ಬಿದ್ದ ಚೆಂಡನ್ನು ಕಟ್ ಶಾಟ್ ಮುಖಾಂತರ ಪಾಯಿಂಟ್ ನಲ್ಲಿ ಬೌಂಡ್ರಿ ಗಳಿಸಿದ್ರು. ಇವಾಗ ಗುಡ್ ಲೈನ್ ನಲ್ಲಿ ಬಿದ್ದ ಚೆಂಡನ್ನು ಲೆಗ್ ಗ್ಲಾನ್ಸ್ ಮುಖಾಂತರ ಸ್ಕ್ವೇರ್ ಲೆಗ್ ನಲ್ಲಿ ಬೌಂಡ್ರಿ ಗಳಿಸ್ತಾ ಇದ್ದಾರೆ. 3 ಎಸೆತಗಳಲ್ಲಿ 3 ಬೌಂಡ್ರಿ ಗಳಿಸ್ತಾ ಇದ್ದಾರೆ. ಭಾನು ಪ್ರಕಾಶ್ ಆನ್ ಫೈರ್. ಈ ಬೌಂಡ್ರಿ ಮುಖಾಂತರ ಒಟ್ಟು ಮೊತ್ತ 30. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ತಂಡ ಒಟ್ಟು ಮೊತ್ತ. ಮತ್ತೆ ಜಾಣವ ಆಟ ಈ ನಡುವೆ ಚುರುಕಿನ ಗೂಟ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಬೌಂಡ್ರಿ ಆಟಾಯಿಸುವ ಪ್ರಯತ್ನದಲ್ಲಿ ನೆಹರು ಅತ್ಯುತ್ತಮವಾದ ಗೂಟ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಗೂಟದ ಗಾಡಿ ಹುಡುಗತನವನ್ನು ತೋರ್ಪಡಿಸಿದ್ರು. ಓವರ್ನ ಮುಕ್ತಾಯವು ಸಹ 3 ಓವರ್ಗಳ ಮುಕ್ತಾಯ ತಂಡ ಒಟ್ಟು ಮೊತ್ತ 30. 2 ಉತ್ತರಗಳ ನಷ್ಟಕ್ಕೆ 5 ಓವರ್ಗಳ ಪಂದ್ಯ. ಕೊನೆಯ 2 ಓವರ್ಗಳು ಬಾಕಿ ಉಳಿತಾ ಇದೆ. 12 ಎಸೆತಗಳು ಎಷ್ಟು ಓಟಗಳು ಬರ್ತಾವ ಕಾದು ನೋಡಬೇಕಾಗಿದೆ. 30 ರನ್ಸ್. ಹಲೋ, 4ನೇ ಓವರ್ ಎಸೆಯಲು ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಅಪ್ಪುವನ್ನ ಪರಿಚಯ ಮಾಡಿಕೊಡ್ತಾ ಇದೆ. ವೈಯಕ್ತಿಕ 2ನೇ ಓವರ್ ಇನ್ನಿಂಗ್ಸ್ ನ 4ನೇ ಓವರ್ ಚಾಲ್ತಿ ಇದೆ. ಹೊಸ ದಾಂಡಿಗ ಚೈತಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ 4ನೇ ಓವರ್ ನಲ್ಲಿ. ಮೊದಲ ಚೆಂಡಿಗಾಗಿ ಚೈತಾನ್ ಸ್ಟ್ರೈಕರ್ ಅಲ್ಲಿ ಅಪ್ಪು ಎಸ್ತುಗಾರಿಕೆ ಅಲ್ಲ. ಎಸ್ ಜಾನ್ ಬ್ಯಾಟ್ ಅಂತ ಪಡಿಸ್ತಾ ಇದೆ. ಇನ್ಫಾರ್ಮ್ ಬ್ಯಾಟ್ಸ್ಮನ್ ಗೆ ಸ್ಟ್ರೈಕ್ ಬಿಟ್ಕೊಡ್ತಾ ಇದ್ದಾರೆ. ಈ ರೀತಿ ಆಟವೇ ತಂಡಕ್ಕೆ ವರದಾನವಾಗ್ತಾ ಇದೆ. ಯಾರು ಅತ್ಯುತ್ತಮವಾದ ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೋ ಅವರಿಗೆ ಬ್ಯಾಟಿಂಗ್ ಪಿಟ್ ಕೊಡೋದು ಜಾಣ್ಮೆ ಆಟ ಆಗುತ್ತೆ. ಲೆಕ್ಕಾಚಾರ ಆಟದಲ್ಲಿ ಚೈತನ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಪಡ್ಕೊಳ್ತಾ ಇದೆ. ವಸಂತಪ್ಪು ಸ್ವಲ್ಪ ಪಾಯಿಂಟ್ ಮತ್ತು ಕವರ್ಸ್ ನಡುವೆ ಲೆಫ್ಟ್ ಸೈಡ್ ಆಗಮಿಸ್ತಾ ಇದ್ದಾರೆ. ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಅಪ್ಪು. ಮೊದಲ ಓವರ್ ನಲ್ಲಿ ಸಹ ಕೇವಲ 2 ರನ್ ಬಿಟ್ಕೊಟ್ಟಿದ್ರು. ತದನಂತರ ಲೋಕಿ ದುಬಾರಿ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಅದು ಸ್ವಲ್ಪ ತಂಡಕ್ಕೆ ತಲೆ ನೋವಿನ ವಿಚಾರವಾಗ್ತಾ ಇದೆ. ಜಾನ್ ಮ್ಯಾಟ್ ಶಾರ್ಟ್ ರಾಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ಟು ಗುಡ್ ಲೈನ್ ಅಲ್ಲಿ ಬಿದ್ದ ಚೆಂಡು ಅನಿರೀಕ್ಷಿತ ಪುಟಿತವನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳು ಉತ್ತಮ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಕಳೆದ ಓವರ್ ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು ಸಹ ಲೋಕಿ ಅವರು ಇವಾಗ ಕೃಷ್ಣ ಅಪ್ಪು ಅದನ್ನು ಪ್ಯಾಚ್ ಅಪ್ ಮಾಡ್ತಾ ಇದ್ದಾರೆ ಸತತ 2 ಚುಕ್ಕಿ ಎಸೆತಗಳ ಮುಖಾಂತರ. ಮತ್ತೆ 4ನೇ ಎಸೆತಕ್ಕಾಗಿ ಅಪ್ಪು. ವಿಭಿನ್ನ ವಿಶಿಷ್ಟ ಶೈಲಿ ಹೊಡೆತಕ್ಕೆ ಪ್ರಯತ್ನ. ಈ ನಡುವೆ ಲಕ್ಕಿ
ಬೌಂಡ್ರಿ ಅಂತ ಹೇಳ್ಬೋದು. 1 ಮೀಟರ್ ಆಚೆ ಹೋಗಿದ್ರೆ ಬೌಂಡ್ರಿ ಔಟ್ ಆಗ್ತಾ ಇತ್ತು. ಮತ್ತೆ ಅದೃಷ್ಟದ ಆಟದಲ್ಲಿ ಭಾನುಪ್ರಕಾಶ್ ಅವರ ಅದೃಷ್ಟ ಕೈ ಹಿಡಿತಾ ಇದೆ. ಈ ಇನ್ನಿಂಗ್ಸ್ ನ 5ನೇ ಬೌಂಡ್ರಿ ಗಳಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ 12 ಎಸೆತಗಳಲ್ಲಿ 21 ರನ್ ಕಲೆ ಆಗ್ತಾ ಇದ್ದಾರೆ. ಬಿಗ್ ಮ್ಯಾನ್ ಬಿಗ್ ಫೈನ್ ಪಂದ್ಯದಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಎಲಿಮಿನೇಟರ್ ಪಂದ್ಯದಲ್ಲಿ ತಡ ಒಟ್ಟು ಮೊತ್ತ 35. ಜಾನ್ ಮ್ಯಾಟ್ ಅದೇ ರೀತಿ ಜಾನ್ ಮ್ಯಾಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಕ್ ಟು ಬೌಲರ್ ಆಟ. ಲೆಗ್ ಬೈ ಸೂಚನೆ ಬರ್ತಾರೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಆಫ್ ದಿ 4th ಓವರ್. ಕೊನೆ ಎಸೆತ ಬಾಕಿ ಇಳಿತಾ ಇದೆ. ಒಟ್ಟು ಮೊತ್ತ 35. ಕಳೆದ ಎಸೆತದಲ್ಲಿ ಸ್ವಲ್ಪ ಅದೃಷ್ಟದ ಬೌಂಡ್ರಿ ಭಾನುಪ್ರಕಾಶ್ ಗಳಿಸಿದ್ರು. ಮತ್ತೆ ಅಪ್ಪು ಕೊನೆ ಎಸೆತಕ್ಕಾಗಿ ಮತ್ತೆ ವಿಭಿನ್ನ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ. ಈ ನಡುವೆ ಲೆಗ್ ಬೈ ಸೂಚನೆ ಬರ್ತಾ ಇದೆ. ಸ್ವಲ್ಪ ಕ್ಷೇತ್ರ ಪಾಲಕರು ಸಹ ಅಂಕಣದಲ್ಲಿ ಗಲಿಬಿಲಿ ಕಳ್ಕೊಳ್ತಾ ಇದ್ದಾರೆ. ಒತ್ತಡದ ಪಂದ್ಯ. 2 ತಂಡಗಳಿಗೂ ಸಹ ಡೂ ಆರ್ ಡೈ ಮ್ಯಾಚ್. ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಗೆದ್ದರೆ ಮಾತ್ರ ಮುಂದಿನ ಹಂತದಲ್ಲಿ ಪ್ರವೇಶನ ಪಡ್ಕೊಳ್ತಾರೆ. ಸೋತರೆ 4ನೇ ತಂಡವಾಗಿ ಟೂರ್ನಿಯಿಂದ ನಿರ್ಗಮಿಸಬೇಕಾಗ್ತದೆ. ಓವರ್ನ ಮುಕ್ತಾಯ ಸಹ 4 ಓವರ್ಗಳ ಮುಕ್ತಾಯಕ್ಕೆ ತಲೆ ಒಟ್ಟು ಮೊತ್ತ 35. 2 ಉದ್ದರಿಗಳ ನಷ್ಟಕ್ಕೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 6 ಎಸೆತಗಳು ಬಾಕಿ ಉಳಿತಾ ಇದೆ. ಕೊನೆಯ ಓವರ್ ಎಸೆತಗಾರಿಕೆಯನ್ನು ಯಾರು ಜವಾಬ್ದಾರಿ ವಹಿಸ್ತಾರೋ ಕಾದು ನೋಡಬೇಕಾಗಿದೆ. ತಂಡದ ಐಕಾನ್ ಆಟಗಾರ, ಈ ಪ್ರಸ್ತುತ ಮತ್ತೊಬ್ಬ ಸವ್ಯಸಾಚಿ ಆಲ್ರೌಂಡರ್ ಆಟಗಾರ, ಈ ಟೂರ್ನಿಯ ಪ್ರಮುಖ ಸಂಘಟಕರಲ್ಲಿ ಒಬ್ಬರಾದಂತ ನೆಹರು ಎಸೆತಗಾರಿಕೆ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ರೈಸಿಂಗ್ ರಾಯಲ್ಸ್ ನ ಪರವಾಗಿ ಸ್ಟ್ರೈಕರ್ ಅಲ್ಲಿ ಚೇತನ್, ನಾನ್ ಸ್ಟ್ರೈಕರ್ ಅಲ್ಲಿ ಭಾನುಪ್ರಕಾಶ್. ಚೇತನ್ 1 ಚೆಂಡಿನಲ್ಲಿ 1 ರನ್ ಗಳಿಸಿ ಪಂದ್ಯಾಟವನ್ನು ಆಡಿದ್ರೆ, ಭಾನುಪ್ರಕಾಶ್ ವೈಯಕ್ತಿಕ 14 ಎಸೆತಗಳಲ್ಲಿ 21 ರನ್ ಗಳಿಸಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ 6 ಚೆಂಡುಗಳು ಬಾಕಿ ಉಳಿತಾ ಇದೆ. 6 ಚೆಂಡುಗಳು ಎಷ್ಟು ಔಟ್ಗಳು ಬರ್ತಾವ ಕಾದು ನೋಡಬೇಕಾಗಿದೆ. ನೆಹರು ಎಸೆತಗಾರಿಕೆಯಲ್ಲಿ ನೆಟ್ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಈ ನಡುವೆ ಕ್ಯಾಚ್ ಪಡೆಯುವ ಪ್ರಯತ್ನದಲ್ಲಿ ಸ್ವಲ್ಪ ಬೌಂಡ್ರಿ ಔಟ್ ಆಗುತ್ತೆ ಅಂತ ಥಿಂಕ್ ಮಾಡಿದ್ರು ಎಸೆತಗಾರ. ಮತ್ತೆ ಅದೃಷ್ಟಗಳಲ್ಲಿ ಬೌಂಡ್ರಿ ಗಳಿಸಿದ ಆಟಗಾರ ಉದ್ದರೆ ಪಡ್ಕೊಂಡು ಮುಯಿಗೆ ಮುಯಿ ತೀರಿಸಿಕೊಳ್ತಾ ಇದ್ದಾರೆ. ರಿವೆಂಜ್ಗೆ ರಿವೆಂಜ್. ನೆಹರು 3 ಚೆಂಡಿನಲ್ಲಿ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಭರತ್ ಅವರ ಕ್ಷಮೆಯಲ್ಲಿ ಚೇತನ್ ಅವರ ಸ್ಥಾನ ತುಂಬಲು ಹೊಸ ದಾಂಡಿಗ ಭರತ್ ಅಂಕಣ ಒಳಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಡ ಒಟ್ಟು ಮೊತ್ತ 43. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 3 ಎಸೆತಗಳು ಬಾಕಿ ಉಳಿತು. ನೆಹರು ತಡ ಒಟ್ಟು ಮೊತ್ತ 48. ಬೀಸುವ ಪ್ರಯತ್ನ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊ. ಬೌಂಡ್ರಿ ಬಂದ್ರೆ 52, ಸಿಂಗಲ್ ಬಂದ್ರೆ 49, ಅವಳಿ ಓಟಗಳು ಬಂದ್ರೆ 50 ಆಗ್ತದೆ. ಈ ನಡುವೆ ಓಟಗಳು ಗಳಿಸುವ ಪ್ರಯತ್ನದಲ್ಲಿ ರನ್ಔಟ್ ಮುಖಾಂತರ ಕೊನೆಯ ಚೆಂಡಿನಲ್ಲಿ ಸಹ ಉದ್ದರೆಯನ್ನು ಕಳ್ಕೊಳ್ತಾ ಇದೆ. ಇನ್ನಿಂಗ್ಸ್ ಸಹ ಮುಕ್ತವನ್ನು ಪಡ್ಕೊಳ್ತಾ ಇದೆ. ಓವರ್ ಸಹ ಮುಕ್ತವನ್ನು ಪಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಗಿ ತಳ ಒಟ್ಟು ಮೊತ್ತ 48, 49ರ ಟಾರ್ಗೆಟ್. 49 is the target, 30 balls. ಯಾವ ತಂಡ ಕ್ವಾಲಿಫೈ 2ಕ್ಕೆ ಪ್ರವೇಶವನ್ನು ಪಡ್ಕೊಳ್ತದೆ ಕಾದು ನೋಡಬೇಕಾಗಿದೆ. $49 is the target.
ಸ್ವಲ್ಪ ಆರಂಭಿಕ ಹಂತದ ಆಟಗಾರರಾಗಿ ಬದಲಾವಣೆ ಪಡ್ಕೊಳ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಸಹ ನೆಹರು ಅವರು ಆರಂಭಿಕ ಆಟಗಾರರಾಗಿ ಆಗಮಿಸ್ತಾ ಇದ್ರು. ಇವಾಗ ಸ್ವಲ್ಪ ಹಿಂಬತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಆರಂಭಿಕ ಆಟಗಾರರಿಗೆ ಕೃಷ್ಣ ಅಪ್ಪು ಮತ್ತು ಬಾಲು ಮ್ಯಾಕ್ಸಿ ಅಂಕಣ ಅವರ ಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಲೀಗ್ ಹಂತದ ಪಂದ್ಯದಲ್ಲೂ ಕೃಷ್ಣ ಅಪ್ಪು ಮಧ್ಯಮ ಕ್ರಮಾಂಕದ ಆಟಗಾರರಾಗಿ ಅಂಕಣಕ್ಕೆ ಇಳಿದಿದ್ರು. ಇವಾಗ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬರ್ತಿ ಪಡ್ಕೊಂಡು ನೆಹರು ಬದಲಿಗೆ ಕೃಷ್ಣ ಅಪ್ಪು ಆರಂಭಿಕ ಆಟಗಾರರಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ತಗಾರಿಕೆಯಲ್ಲಿ ಪ್ರತೀಕ್. ಎರಡು ತಂಡಗಳು ಸಹ ಸ್ವಲ್ಪ ಗೇಮ್ ಪ್ಲಾನ್ ಚೇಂಜ್ ಮಾಡ್ತಾ ಇದ್ದಾವೆ. ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ನಟನೆಯ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಈ ನಡುವೆ ಪರ್ಫೆಕ್ಟ್ ಗ್ಯಾಪ್ ಶಾಟ್ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆರಂಭಿಕ ಆಟಗಾರರು. ಬೃಹತ್ ಮೊತ್ತವನ್ನು ಬೆನ್ನತ್ತುವ ಪ್ರಯತ್ನದಲ್ಲಿ ಮೊದಲ ಚೆಂಡು ವೈಡ್ ಬಾಲ್, ತದನಂತರ ಬೌಂಡ್ರಿ. ತನ್ನ ಒಟ್ಟು ಮೊತ್ತ 5. ಕೃಷ್ಣ ಅಪ್ಪು ಬೀಸುವ ಪ್ರಯತ್ನ, ದಾಂಡಿಕ ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾ ಲೆಗ್ ಬೈ ಸೂಚನೆ ರವಾನೆ ಆಗ್ತದೆ. ಓಟಗಳು ಬರ್ತಾ ಇಲ್ಲ. ಚುಕ್ಕೆ ಹಸ್ತ ಡಾಟೆಡ್ ಡೆಲವರ್. 49 is the target. ಎರಡು ಚೆಂಡುಗಳ ಮುಕ್ತ ಆಗ್ತಾನೆ. ಔಟ್ ಮೊತ್ತ 5. ಸ್ವಲ್ಪ ಬಾಲು ಮ್ಯಾಕ್ಸ್ ಫ್ರೀ ಟಿಪ್ಸ್ ನೀಡ್ತಾ ಇದ್ದಾರೆ. ಫ್ರೀ ಟಿಪ್ಸ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಎರಡು ತಂಡಗಳಿಗೂ ಸಹ ಕ್ರೂಷಿಯಲ್ ಪಂದ್ಯಾಟ. ಎರಡು ತಂಡಗಳು ಸಹ ಲೆಕ್ಕಾಚಾರ ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ನೆಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಈ ನಡುವೆ ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮವಾದ ಹೊಡೆದ್ರು ಸಹ ಗ್ಯಾಪ್ ಶಾಟ್ ಬರ್ತಾ ಇಲ್ಲ. ಸೌಂಡ್ ಚೆನ್ನಾಗಿದೆ ಬಟ್ ಗ್ಯಾಪ್ ಶಾಟ್ ಇಲ್ಲ. ಚುಕ್ಕೆ ಹಸ್ತ. ಜಾರ್ಮ ಆಟ ವಿಭಿನ್ನ ವಿಶಿಷ್ಟ ಶೈಲಿಯ ಮುಖಾಂತರ ಸ್ಕ್ವೇರ್ ಲೆಗ್ ಮತ್ತು ಫೈನ್ ಲೆಗ್ ನಡುವೆ ಬೌಂಡ್ರಿ ದಾಖಲಾತಿ ಕಂಡುಕೊಳ್ತಾ ಇದೆ. ಕೃಷ್ಣ ಅಪ್ಪು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಇನ್ಫಾರ್ಮ್ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಮುಂಬರ್ತಿ ನೀಡಿದ್ರು ತಂಡದ ನಾಯಕ ನೆಹರು. ಎಲ್ಲ ಪಂದ್ಯ ಆಟಗಳಲ್ಲಿ ನೆಹರು ಆರಂಭಿಕ ಆಟಗಾರರಾಗಿ ಬರ್ತಾ ಇದ್ರು. ಈ ಪಂದ್ಯದಲ್ಲಿ ಯಾವ ಕ್ರಮಾಂಕದಲ್ಲಿ ದಾಂಡಿಗ ತನಕ ಬರ್ತಾರೋ ಕಾದು ನೋಡಬೇಕಾಗಿದೆ. ಬೌಂಡ್ರಿ ನಂತರ ಮತ್ತೊಂದು ಚುಕ್ಕೆ ಹಸ್ತ. ತಡ ಒಟ್ಟು ಮೊತ್ತ 9. ಕೊನೆ ಹಸ್ತ ಬಾಕಿ ಇಡುತ್ತಾ ಇದೆ. ದಯವಿಟ್ಟು ಬೌಲರ್ ಬೌಲಿಂಗ್ ಮಾಡುವಾಗ ದಯವಿಟ್ಟು ಯಾರು ಸಹ ಮಾತಾಡಬಾರ್ದಾಗಿ ವಿನಂತಿಸ್ಕೊಳ್ತಾ ಇದ್ದಾವೆ. ಬಾಲ್ ಆಗ್ಬೇಕಾದ್ರೆ ಮಾತಾಡಬೇಡಿ ದಯವಿಟ್ಟು. ತದನಂತರ ನಿಮ್ಮ ಚೇರಪ್ ಅಥವಾ ದುಂಬಿಸುವುದು ಕಿರುದು ಇದ್ರೆ ಆಮೇಲೆ ಮಾಡ್ಕೊಳ್ಳಿ ದಯವಿಟ್ಟು. ಕೊನೆ ಚೆಂಡು ಬಾಕಿ ಇಳುತ್ತಾ ತರ ಒಟ್ಟು ಮೊತ್ತ 9. ವಿಭಿನ್ನ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ. ದಾಂಡಿಗೂ ಚೆಂಡಿಗೂ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯ ನಂತರ ತರ ಒಟ್ಟು ಮೊತ್ತ 9. ಉಳಿದ 24 ಎಸೆತ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. ಇತ್ತ ಸ್ವಲ್ಪ ವೀಕ್ಷಣ ವಿವರಣೆಯಲ್ಲಿ ಸಹ ಬದಲಾವಣೆ ಪಡ್ಕೊಳ್ತಾ ಇದೆ. ಈ ಪಸ ಮತ್ತೊಬ್ಬ ಎಮ್ಮೆ ವೀಕ್ಷಣ ವಿವರಣೆಗಾರರಂತ ಧನುಷ್ ಅವರು ಮುಂದಿನ ವಿದ್ಯಮಾನದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹಲೋ ಚೆಕ್ ಚೆಕ್ ಚೆಕ್. ಹಲೋ ಎಸ್ ಮ್ಯಾಚ್ ಆನ್ ಮಾಡ್ಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ದೇವರುಗಳು ಪ್ರೇಕ್ಷಕ ಮಹಾಪ್ರಭುಗಳಿಗೂ ಪ್ರೇಕ್ಷಕ ದೇವರುಗಳಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತಗಳು.
ಆಡಿಯನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾರೆ ನಿಮಗೆ. ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶ ಸ್ವಾಗತವನ್ನು ತಿಳಿಪಡಿಸ್ತಾ ಇದ್ದೇವೆ. ನೀವು ವಾಚ್ ಮಾಡ್ತಾ ಇರೋದು SPL ಸಿಡದಳ್ಳಿ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿ. ಈಕ್ವೇಶನ್ ಕಡೆ ಕಣ್ಣಾಯಿಸೋಣ. ನೈಸ್ ಬಾಲ್ ವೈಡ್ ಅಂತ ಹೇಳ್ತಾ ಇರೋದು ಇಲ್ಲಿ ಅಂಪೇರು. ಸ್ಪೀಡ್ ಜಾಸ್ತಿ ಇತ್ತು ಚೇತನ್ ಕಡೆಯಿಂದ. ಕಾದಿ ನೋಡಬೇಕು ಅದ್ಯಾವ ರೀತಿಯ ರಿಸಲ್ಟ್ ಒಳ ಬೀಳ್ಸದೆ. ಪಂದ್ಯಾಟದಲ್ಲಿ ಸೋತನ ತಂಡ ನೆಟ್ಟ ನೇರವಾಗಿ ಟೂರ್ನಿಯಿಂದ ಹೊರ ಬೀಳ್ಸದೆ. ಗೆದ್ದ ತಂಡ MK ವಿಂಗ್ಸ್ ವಿರುದ್ಧವಾಗಿ ಆಡಬೇಕಾಗ್ತದೆ. ಜಾಳ್ಮೆ ಎಸೆತ ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ 22 ಎಸೆತ 38 ಓಟಗಳ ಅವಶ್ಯಕತೆ. ರಿವ್ಯೂನಾ? ಎಸ್ ರಿವ್ಯೂ. ವೈಡ್ ಬಾಲ್ ಅಂತ ರಿವ್ಯೂ ತಗೊಳ್ತಾ ಇರೋದಿಲ್ಲಿ ರೇಸಿಂಗ್ ರಾಯಲ್ಸ್. ಕಾದ್ ನೋಡಬೇಕು. M ಸ್ಪೋರ್ಟ್ಸ್ ಟೆಕ್ನಿಷಿಯನ್ಸ್ ಕಾರ್ಯನಿರ್ವಹಿಸಬೇಕಾಗಿದೆ. ಸಿಚುವೇಶನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ರಾಯ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇವರ ಆಟ ಬಲ್ಲವರು ಯಾರು, ಆತನ ಎದುರು ನಿಲ್ಲುವರು ಯಾರು. ಕಾದ್ ನೋಡ್ಬೇಕು. ಮಳೆ ಇಲ್ಲ, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಡಿಸಿಷನ್ ಕಾದ್ ನೋಡ್ಬೇಕಾಗಿದೆ. ಗುಡ್ ಬಾಲ್. ರಿವ್ಯೂ ಫೇಲ್ ಆಗ್ತಾ ಇದೆ. ಆಡಬೇಕು ಅಣ್ಣ, ಬಾಲ್ ಮ್ಯಾಕ್ಸಿ ನೀವಂಗ್ ಮಾಡಬಾರ್ದು, ಬೇರೆ ಮಾಡಿದ್ರೆ ಓಕೆ. ಜಾಳ್ಮೆ ಎಸೆತ ಲೆಗ್ ಲೈನ್ಸ್ ಹೊಡೆತ. ಶಾರ್ಟ್ ಪರ್ಫೆಕ್ಷನ್ ಕಾಣಿಸ್ತಾ ಇಲ್ಲ. ಒಂಟಿ ಹೆಚ್ಚುವರಿ ಓಟುಗಳ ಸೇರ್ಪಡೆ. ತರದ ಒಟ್ಟಾರೆ ಗಳಿಕೆ ಈಗ 12. ಬಸವರಾಜ್ ಅವರು ಹಗಳಿಕೊಂಡಂತ ಸ್ನೇಹಿತರ ಸವಿ ನೆನಪಿನಲ್ಲಿ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಜಾಳ್ಮೆ ಎಸೆತ ಬ್ಯಾಕ್ ಟು ಬೌಲರ್. ಸೊ ನೆಟ್ಟ ನೇರ ಹೊಡೆತ ಕ್ಲಿಯರ್ ಆಗಿರೋದು ಇಲ್ಲಿ ಬೌಂಡ್ರಿ. ಅದು ಬಂದಿರೋದು ಬಾಲು ಮ್ಯಾಕ್ಸಿ ಕಡೆಯಿಂದ. ತಂಡದ ಒಟ್ಟಾರೆ ಗಳಿಕೆ ತಲುಪ್ತಾ ಇದೆ 16ಕ್ಕೆ. ಜಯಕ್ಕಾಗಿ 20ಕ್ಕೆ 33. ಕ್ರೂಷಿಯಲ್ ಆಗ್ತಾ ಇದೆ ಮ್ಯಾಚು. ಇಂಟೆಲಿಜೆಂಟ್ ಬ್ರೈನ್ ಯೂಸ್ ಮಾಡ್ತಾ ಇರೋದು ಇಲ್ಲಿ ಬ್ಯಾಟರ್. ಶಕ್ತಿ ಬೇಡ ಗುರು, ಜಸ್ಟ್ ತಲೆ ಉಪಯೋಗಿಸಿದ್ರೆ ಸಾಕು. ಜಡ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಟರ್. ಒಂದು ಬೌಂಡ್ರಿ ಬಂದಿರೋದು ಗಲ್ಲಿ ಏರಿಯಾದಲ್ಲಿ. 20-20. 19ಕ್ಕೆ 29. ವಾಟ್ ಎ ಬೌಲಿಂಗ್. ಬಹುಶಃ ನಾನು ನಿನ್ನೆ ವಿದ್ಯಮಾನದಿಂದಲೂ ಹೇಳಬೇಕು ಅನ್ಕೊಂಡಿದ್ದೆ. ಶಿಡದಳ್ಳಿ ಎಕ್ಸ್ಪ್ರೆಸ್ ಗಿರಿ ಅವರ ಸ್ಪೀಡ್ಗೆ ತಕ್ಕನಾಗಿ ಬೌಲಿಂಗ್ ಮಾಡುವಂತ ಮತ್ತೋರ್ವ ಆಟಗಾರ ಇದ್ರೆ ಅದು ಈವರ್ವ ಬೌಲರ್ ಚೇತನ್. ಬಹಳಷ್ಟು ವೇಗವಾಗಿ ಚೆಂಡನ್ನು ಎಸೆಯಬಲ್ ಅಂತ ಸಾಮರ್ಥ್ಯ ಇರುವಂತ ಮತ್ತೋರ್ವ ಶಿಡದಳ್ಳಿಯ ಸವ್ಯಸಾಚಿ ಆಟಗಾರರು. ಎಸ್ ಈಕ್ವೇಶನ್ ನೋಡೋಣ. 2 ಓವರ್ 20 ರನ್ನು. ವಿಕೆಟ್ ಕಳ್ಕೊಂಡಿಲ್ಲ, ಅದು ಇಂಪಾರ್ಟೆಂಟ್. ಸೆಟಲ್ ಆಗಿದ್ದಾರೆ ಬ್ಯಾಟರ್ಸು. ಅರ್ಲಿ ಸ್ಟೇಜ್ ಅಲ್ಲೇ ವಿಕೆಟ್ ನ ಬಿಟ್ಟಿ ಆಡ್ತಾ ಇರೋದು ಅಕ್ರಾಸ್ ದ ಲೈನ್. ನೈಸ್ ಟಾಪ್ ಕ್ವಾಲಿಟಿ ಬೌಲಿಂಗು. ಅಭಿಷೇಕ್ ಇವತ್ತು ಬರ್ಡೇ ಕೂಡ. ಬರ್ಡೇ ಪಾರ್ಟಿಯನ್ನು ನೀಡ್ತಾರ. ಮ್ಯಾಚ್ ಅನ್ನು ಗೆದ್ದಿ ಕಾದ್ ನೋಡಬೇಕು. ಶಿಡದಳ್ಳಿ ಪ್ರೀಮಿಯರ್ ಲೀಗ್ ಅಲ್ಲಿ ಅತ್ಯಂತ ಮೊತ್ತಗಳಿಗೆ ಸೇರಿದಂತ ಓರ್ವ ಆಟಗಾರರು. 9,500 ಪಾಯಿಂಟ್ಗೆ ಸೇರಿದಂತ ಓರ್ವ ಸವ್ಯಸಾಚಿ ಆಟಗಾರರು ಅಭಿಷೇಕ್ ಎಸ್ತಗಾರಿಕೆ ವಿಭಾಗದಲ್ಲಿ. ಜಾಳ್ಮೆ ಎಸೆತ ಬಾಲ್ ರೇಸ್ ಆಗ್ತಾ ಇದೆ. ಕಲೆಕ್ಷನ್ ಸಿಗ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಬಾಲ್ಸ್ ಡಾಟ್ ಆಗ್ತಾ ಇರೋದು ಇಲ್ಲಿ. 14 balls 29 ರಿಕ್ವೈರ್ಡ್ ವಿನ್. ಜಯಕ್ಕಾಗಿ 29 ಓಟುಗಳ ಅವಶ್ಯಕತೆ.
ತಂಪಾದ ಗಾಳಿ, ಸಾಲು ಮರದ ತಿಮ್ಮಕ್ಕ, ಹಿರಿಯ ಜೀವ, ಮತ್ತೆ ಜ್ಞಾಪಿಸ್ಕೊಳ್ತೇನೆ ನಾನು. ಬ್ರಿಲಿಯಂಟ್ ಬೌಲಿಂಗು, ಕಷ್ಟ ಆಗುತ್ತೆ ಬ್ಯಾಟರ್ಗೆ. ಇದು ಒಳ್ಳೆ ಬೌಲಿಂಗ್ ಮಾಡಿರೋದು, ಈಸಿ ಇರೋದಿಲ್ಲ ಬ್ಯಾಟರ್ಗೆ. ರೇಸ್ ಆಗ್ತಾ ಇದೆ ಬಾಲು. ಬಹುಶಃ ಲಾಂಗ್ ಪಿಚ್ ಬೇರೆ, ಕಣ್ಣು ಮುಚ್ಕೊಂಡು ಬ್ಯಾಟಿಂಗ್ ಆಡಬಹುದು ಲಾಂಗ್ ಪಿಚ್ ಅಲ್ಲಿ. ಶಾರ್ಟ್ ಪಿಚ್ಚೇ ಬೇರೆ, ಅಷ್ಟು ಈಸಿ ಇರೋದಿಲ್ಲ ಶಾರ್ಟ್ ಪಿಚ್ಚು. ಅದರಲ್ಲೂ ಕೂಡ ಥ್ರೋ ಬೌಲಿಂಗು. Wow, once again, back-to-back dotted deliveries in a scoreboard. ಸರಣಿಯ ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ವಾಟ್ ಎ ಬೌಲಿಂಗ್, ಜೋಸ್ ಬರ್ತಾ ಇದೆ. ಸ್ಪಿರಿಚುವಲ್ ಕ್ರಿಕೆಟರ್ಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು, ಲಾಸ್ಟ್ ಬಾಟ್ ಗೋಲ್, ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈಕ್ವೇಶನ್ ಕಡೆ ಕಣ್ಣಾಯಿಸಿದ್ರೆ 13 ಎಸೆತ, 29 ರನ್ ಬೇಕು. ಕಷ್ಟ ಇದು ಶಾರ್ಟ್ ಪಿಚ್ ನಲ್ಲಿ. 13ಕ್ಕೆ 29. ಈ ಬಾಲ್ ಅಲ್ಲಿ ಬೌಂಡ್ರಿ ಬಂದ್ರೆ ಒಂದ್ ಲೆವೆಲ್ಗೆ ಮ್ಯಾಚ್ ಈಕ್ವಲ್ ಆಗುತ್ತೆ. 4 ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಬ್ಯಾಟಿಂಗ್ ಟೀಮ್ಗೆ. ರೇಸಿಂಗ್ ರಾಯಲ್ಸ್ ಶಾರ್ಟ್ ಪರ್ಫೆಕ್ಷನ್ ಇದೆ, ಮಿಸ್ಫೀಲ್ಡ್ ಮಾಡಿದ್ರು, ಪರವಾಗಿಲ್ಲ, ಬ್ಯಾಕಪ್ ಚೆನ್ನಾಗಿದೆ. ಭಾನುಪ್ರಕಾಶ್ ಲೆಜೆಂಡ್ ಆಟಗಾರರು ಜಯಕ್ಕಾಗಿ ಆಫ್ಟರ್ ಕಂಪ್ಲೀಷನ್ ಆಫ್ 3 overs ಕೋಷ್ಟಕ 2-0. 20 ತಂಡದ ಒಟ್ಟಾರೆ ಗಳಿಕೆ, ವಿಕೆಟ್ ಅನ್ನ ಕಳ್ಕೊಂಡಿಲ್ಲ. ಎಸ್, ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ ಗಣ್ಯರು. ಈ ಟೂರ್ನಿಮೆಂಟ್ಗೆ ಸ್ಪಾನ್ಸರ್ ಮಾಡಿರೋರು ಸುರೇಶ್ ಅಣ್ಣ ಟಗರು ಸ್ಪಾನ್ಸರ್. ಅವರಿಗೆ ಅಭಿನಂದಿಸಬೇಕು, ಯಾಕಂದ್ರೆ ಶಿಡದಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ವಿನ್ನರ್ ಆದ ತಂಡಕ್ಕೆ ಟಗರು ನೀಡಿ ಗೌರವಿಸ್ತಾ ಇದ್ದಾರೆ. ಕ್ರೀಡಾಪಟುಗಳಿಗೆ ಹುರಿದುಂಬಿಸ್ತಾ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು. ಜೊತೆಯಲ್ಲಿದ್ದಾರೆ ವಿಶ್ವಾಸು, ಬಿಜೆಪಿಯ ಮುಖಂಡರು, ಅವರ ಜೊತೆಯಲ್ಲಿ ಸುರೇಶ್ ಅಣ್ಣ ಲೈಟಿಂಗ್ಸ್ ನ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರೋರು. ನಮ್ಮ ಉಮೇಶ್ ಅಣ್ಣ ಯುವರ್ ಫಿಟ್ನೆಸ್ ಜಿಮ್ ನ ಮಾಲೀಕರು, ಅದೇ ಯುವರ್ ಫಿಟ್ನೆಸ್ ತಂಡದ ಮಾಲೀಕರು ಕೂಡ ಹೌದು ನಮ್ಮ ಉಮೇಶ್ ಅಣ್ಣ. ಅವರು ಕೂಡ ಜೊತೆಯಲ್ಲಿದ್ದಾರೆ. ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದಲ್ಲಿ ತಮ್ಮದೇ ಆದಂತ ಹೆಸರನ್ನು ಕೂಡ ನೋಂದಾಯಿಸಿಕೊಂಡಿದ್ದಾರೆ. ಬಂದಿರುವಂತ ಎಲ್ಲಾ ಗಣ್ಯರಿಗೆ, ಆಹ್ವಾನಿತ ಗಣ್ಯರಿಗೆ, ವೇದಿಕೆ ಮೇಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತ. ಶಬಾಸ್ ಅಂತ ಹೇಳ್ತಾ ಇರೋದು ಇಲ್ಲಿ ಭಾನುಪ್ರಕಾಶ್. ನೈಸ್ ಬೌಲಿಂಗ್ ಇಲ್ಲಿ ರವಿಕುಮಾರ್ ಇಂದ, ಜರ್ಸಿ ನಂಬರ್ 45 ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಇಲ್ಲಿ ಆಕ್ಷನ್ ಗೆ ಬರ್ತಾ ಇರೋದು. ರವಿಕುಮಾರ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೊದಲನೇ ಎಸೆತದಲ್ಲಿ ಬ್ರೇಕ್ ಥ್ರೋ ನೀಡಿದ್ರು. ಈ ಟೂರ್ನಿಯ ಮತ್ತೊಬ್ಬ ಪ್ರಮುಖ ಬೌಲರ್, ಹೈಯೆಸ್ಟ್ ವಿಕೆಟ್ ಟೇಕರ್ ಲಿಸ್ಟ್ ಅಲ್ಲಿ ಇದ್ದಾರೆ ರವಿಕುಮಾರ್. ವಿಕೆಟ್ ಬಿದ್ದಿದೆ. ಈಕ್ವೇಶನ್ ಕಡೆ ಕಣ್ಣಾಯಿಸಿದ್ರೆ ಫಸ್ಟ್ ವಿಕೆಟ್ ಡೌನ್, ಸ್ವಲ್ಪ ಕಷ್ಟ ಆಗ್ತಾ ಇದೆ ರಾಯಲ್ ರೇಸಿಂಗ್ ರಾಯಲ್ಸ್ಗೆ. 11ಕ್ಕೆ 29. ಕಷ್ಟ ಶಾರ್ಟ್ ಪಿಚ್ ನಲ್ಲಿ ಸ್ವಲ್ಪ ಕಷ್ಟ. ನೇರು ಬ್ಯಾಟಿಂಗ್ ಬರ್ತಾ ಇರೋದ? ನೇರು ಡಿಫರೆಂಟ್ ನೀಡ್ತಾ ಇದ್ದಾರೆ. ರೇಸಿಂಗ್ ರಾಯಲ್ಸ್ ಓಪನರ್ ಆಗಿ ಬಂದಂತ ಆಟಗಾರ ಒನ್ ಡೌನ್ ಆಗಿ ಬರ್ತಾ ಇದ್ದಾರೆ. ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಕಾದ್ ನೋಡ್ಬೇಕು. ವೈಡ್ ಬಾಲ್, ಬೌಲರ್ ವಾಂಟ್ ಟು ರಿಪೀಟ್ ಅಗೈನ್. ಹನ್ನೊಂದು ಎಸೆತ, 28ರ ಅವಶ್ಯಕತೆ.
ಎರಡನೇ ಬಾರಿಗೆ ಬಿಟ್ಟದ ಚೆಂಡು ಕಟ್ ಶಾಟ್ ಹೊಡೆತ ಶೋತ್ರ ರಕ್ಷಣೆ ರವಾನೆಗೊಳ್ತಾ ಇದೆ. ಬಾಲ್ ನ ತಡಿತಾ ಇದ್ದಾರೆ ಇಲ್ಲಿ ಫೀಲ್ಡರ್, ರನ್ಸ್ ಬರ್ತಾ ಇಲ್ಲ. ಪ್ರತಿ ಒಂದು ಡಾಟೆಡ್ ಡಿಲಿವರಿಗಳು ಕೂಡ ಪ್ರೆಷರ್ ನ ಬಿಲ್ಡ್ ಮಾಡ್ತದೆ, ಒತ್ತಡಗಳು ಕೂಡ ಜಾಸ್ತಿ ಆಗ್ತದೆ ಈಗ ಬ್ಯಾಟರ್ಸ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು. ಸೋತರೆ ಮನೆ ಕಡೆ, ಗೆದ್ದರೆ ಟೂರ್ನಿಮೆಂಟ್ ಅಲ್ಲಿ ಕಂಟಿನ್ಯೂ ಆಗ್ತಾರೆ, ಪಂದ್ಯಾಟದ ಹಿಡಿತವನ್ನು ಸಾಗಿಸ್ತಾರೆ. ಬಿಗ್ ವಿಕೆಟ್ ವಾಪಸ್ ಆಗ್ಬೇಕಾಗಿದೆ ನೇರು. ಇಲ್ಲಿ ಅಭಿನಂದನೆ ಹೇಳ್ತಾ ಇರೋದು ಇಲ್ಲಿ, ಯಾಕಂದ್ರೆ ಮೈನ್ ಇಂಪಾರ್ಟೆಂಟ್ ವಿಕೆಟ್. ಥ್ಯಾಂಕ್ ಯು ನೇರು ಅಂತ ಹೇಳ್ತಾ ಇರೋದು ಇಲ್ಲಿ ಅಪೋನೆಂಟ್ ಟೀಮು. ಡಗೌಟ್ ಖುಷಿ ಆಗ್ತಾ ಇದೆ. ಸಂಜೆಯ ವಿದ್ಯಮಾನ, ಸೂರ್ಯನ ಎಲ್ಲ ಕಿರಣಗಳು ಭೂಮಿಗೆ ನಾಚುತ್ತಾ ಇದೆ. ಸೂರ್ಯ ಮುಳುಗಿ ಚಂದ್ರ ಏಳು ಹೊತ್ತಿಗೆ ಬೆಳಕಿನ ಸ್ಪರ್ಶವನ್ನು ಮುಟ್ಟಿಸಿ ಒಂದು ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಸಾಲು ಮರದ ತಿಮ್ಮಕ್ಕ ಮತ್ತೆ ಹೇಳ್ತಾ ಇದ್ದೇನೆ, ಹಿರಿಯ ಜೀವ, ಟೈಮ್ ಸಿಕ್ಕಾಗ ಹೇಳ್ತೀನಿ. ಹೇಳೋದೇನಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಕೆಲಸ ನಾನು ಮಾಡಬೇಕಲ್ಲ. ಈಕ್ವೇಶನ್ ಕಡೆ ಕಣ್ಣಾಯಿಸ್ಬೇಕು ಜಯಕ್ಕಾಗಿ. 9ಕ್ಕೆ 28 ಅರ್ಥಾತ್ 9 ಎಸೆತ, 7 ಬೌಂಡ್ರಿ. ನಾಟ್ ಪಾಸಿಬಲ್, ಚಾನ್ಸ್ ಇಲ್ಲ. ಡೆಲಿವರಿ ಆದ್ರೆ ಕಷ್ಟ ಆಗುತ್ತೆ. ರವಿಕುಮಾರ್ ಬೌಲಿಂಗ್ ಆಕ್ಷನ್ ನಲ್ಲಿ 7ಕ್ಕೆ 28. ವೈಡ್ ಬಾಲ್, ಹೆಚ್ಚುವರಿ ಓಟಗಳು ಮ್ಯಾಚ್ ಅನ್ನ ಹಿಡಿತವನ್ನು ಸಾಗಿಸ್ತಾ ಇದೆ. ಗೆಲ್ಲುವಂತ ಎಲ್ಲ ದಾರಿಗಳು ಸುಗಮಗೊಳ್ತಾ ಇದೆ ಸ್ಪಿರಿಚುವಲ್ ಕ್ರಿಕೆಟರ್ಸ್ಗೆ. 6ಕ್ಕೆ 27 ನಾಟ್ ಪಾಸಿಬಲ್, ಕಷ್ಟ ಆಗುತ್ತೆ. 6ಕ್ಕೆ 6 ಬೌಂಡ್ರಿ ಬಂದ್ರು ಕೂಡ 24. ವಿಲ್ಸನ್ ಮತ್ತೆ ರಘು ಮಾಲೀಕರು ಜೋಶಲ್ಲಿ ಕಾಣಿಸ್ತಾ ಇದ್ದಾರೆ. 6 ಬಾಲ್ 26. ಟೈಮ್ ವೇಸ್ಟ್ ಮಾಡಬಾರ್ದು. ಬ್ರೌಂಡಿ ಬರ್ತಾ ಇದೆ, 1 ಬೌಂಡ್ರಿ, 5 ಬಾಲು. 3ನೇ ಪ್ರಶಸ್ತಿಗೆ ಮುತ್ತಿಡುವಂತ ಎಲ್ಲ ಸಿಚುವೇಶನ್ಗಳು ಕಾಣಿಸ್ತಾ ಇದೆ. ಕಾದ್ ನೋಡ್ಬೇಕು. ಕ್ವಾಲಿಫೈ ಆಗಿರುವಂತ ಎಲ್ಲ ಸಿಚುವೇಶನ್ ಕಾಣಿಸ್ತಾ ಇದೆ. ಕ್ವಾಲಿಫೈ 2 ಪಂದ್ಯಾಟವನ್ನು ಆಡ್ಕೊಳ್ಬೇಕಾಗಿದೆ ಈಗ. ಲೀಗಲ್ ಆಗಿರಿ ಆಡಿಯನ್ಸ್ ಮತ್ತೆ ಪ್ಲೇಯರ್ಸ್, ಆರ್ಗನೈಸರ್ಸ್ ಟಾಸ್ ಮಾಡ್ಕೊಳ್ಳಿ. ಆರ್ಗನೈಸರ್